ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅಧಿಕ ಜ್ಯೇಷ್ಠ ಮಾಸ ಅನ್ನುವಂಥದ್ದು ತುಂಬ ವಿಶೇಷತೆಯಿಂದ ಇರುತ್ತೆ. ವಿಷ್ಣು ಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು. ಯಾಕಂದರೆ ಕಲಿಯುಗದ ಭಗವಂತನಿಗೆ ಏನಿಷ್ಟ, ತುಳಸಿ ದಳಗಳು ಅಂದರೆ ತುಳಸಿ ಮಾಲೆ ಅಂದರೆ ತುಂಬ ಪ್ರೀತಿಕರ. ನಾವು ತುಳಸಿ ದಳಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಭಗವಂತನಿಗೆ ಸಲ್ಲುತ್ತೆ. ಹಾಗೂ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ಮೊದಲೆಲ್ಲ ಕೂಡ ಪ್ರಕೃತಿ ಮಾತೆಗೆ ಪೂಜೆ ಮಾಡ್ತಾಯಿದ್ರು. ಪ್ರತಿ ಗಿಡ ಮರ ಯಾವುದೇ ಆಗಿರಬಹುದು ಎಲ್ಲವೂ ಪ್ರಕೃತಿಯಲ್ಲಿ ನಮಗೆ ಆಶೀರ್ವಾದ ಕೊಡುವಂಥದ್ದೇ. ಅದಕ್ಕೆ ಪ್ರತಿಯೊಂದು ಸೀಸನ್ನಲ್ಲೂ ಕೂಡ ಆ ಒಂದು ಪ್ರಕೃತಿ ಮಾತೆಯನ್ನು ಆರಾಧನೆ ಮಾಡ್ತಾ ಇರೋದ್ರಿಂದ ಕಾಲ ಕಾಲಕ್ಕೂ ಕೂಡ ಬೆಳೆ, ನೀರು, ಮಳೆ ಇದು ಎಲ್ಲವೂ ಕೂಡ ನಮಗೆ ನೈಸರ್ಗಿಕವಾಗಿ ಸಿಗ್ತಾಯಿತ್ತು. ಈಗ ತುಂಬ ಕಷ್ಟ ಆಗ್ತಾಯಿದೆ ಎಲ್ಲವೂ ಕೂಡ. ಪ್ರಕೃತಿ ಮಾತೆ ನಿಜವಾಗ್ಲೂ ನಾವು ಒಂದು ನಿಷ್ಠೆಯಿಂದ ಭಕ್ತಿಯಿಂದ ಕೇಳಿಕೊಂಡಾಗ ನಮ್ಮ ಪರಿಹಾರಗಳು ಬೇಗ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅಷ್ಟೇ ತುಳಸಿ ಗಿಡವನ್ನು ಮನೆಯ ಮುಂದೆ ನೆಟ್ಕೊಂಡು ಇರಬೇಕು. ಅದು ಆರೋಗ್ಯ ದೃಷ್ಟಿಯಿಂದನೂ ಆಧ್ಯಾತ್ಮಿಕವಾಗಿಯೂ ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಸಹಾಯವನ್ನು ಮಾಡುತ್ತೆ. ಶುದ್ಧವಾದಂಥ ಗಾಳಿ ಸಿಗೋದೇ ಬಹಳ ಕಷ್ಟ, ವಿರಳ ಆಗಿಬಿಟ್ಟಿದೆ ಈಗ. ಅದಕ್ಕೆ ಶುದ್ಧವಾದಂಥ ಗಾಳಿ ಅನ್ನುವಂಥದ್ದು ನೋಡಿ, ಪ್ರಕೃತಿಯಲ್ಲಿ ಎಲ್ಲ ಗಿಡ ಮರಗಳು ಕೂಡ ನಮಗೆ 24 ಗಂಟೆ ಕೂಡ ಆಕ್ಸಿಜನನ್ನು ಬಿಡುಗಡೆ ಮಾಡೋದಿಲ್ಲ. ಆದರೆ ಇದು ನಮಗೆ 22 ಗಂಟೆಗಳು ಕೂಡ ತುಳಸಿ ಗಿಡ ಅನ್ನುವಂಥದ್ದು ಬಿಡುತ್ತೆ. ಆಕ್ಸಿಜನ್ ಅನ್ನುವಂಥದ್ದು ಶುದ್ಧವಾದಂಥ ಗಾಳಿ ಅನ್ನೋದು ಸಿಗುತ್ತೆ. ಆ ಗಾಳಿಯನ್ನು ನಾವು ಸೇವನೆ ಮಾಡಿದಾಗ ನಮಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯ ಯೋಚನೆ ಬರುತ್ತೆ. ಅಂದರೆ ನಾವು ಶುದ್ಧವಾದಂಥ ಯೋಚನೆಗಳನ್ನು ಮಾಡ್ತೀವಿ. ಅದರಿಂದ ನಮ್ಮ ಜೀವನ ತುಂಬ ಸುಂದರವಾಗಿರುತ್ತೆ. ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ. ಹಾಗೂ ನಮ್ಮ ಮನೆಗೆ ಯಾವುದೇ ರೀತಿಯಾದಂಥ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಆಗೋದಿಲ್ಲ. ಇದನ್ನು ನಾವು ಗಮನಿಸ್ಕೊಳ್ಬೇಕು. ಅದಕ್ಕೆ ನೀವು ಪೂಜೆಗೆ ಪರಿಹಾರಕ್ಕೆ ಅಂತಂದ್ಬಿಟ್ಟು ಇಟ್ಕೊಳ್ಳಿ ತುಳಸಿ ಗಿಡ. ಆ ಗಿಡಕ್ಕೆ ನಾವು ಈ ಚಮತ್ಕಾರಿ ನೀರನ್ನು ಹಾಕಿದಾಗ ನಮ್ಮ ಮನೆಗೆ ಅಭಿವೃದ್ಧಿ ಅನ್ನುವಂಥದ್ದು ತಂದು ಕೊಡುತ್ತೆ. ಐಶ್ವರ್ಯ ಅನ್ನುವಂಥದ್ದು ಬರುತ್ತೆ, ಸಂಪತ್ತು ಅನ್ನೋದು ಬರುತ್ತೆ. ಏಕೆಂದರೆ ಈಗಿನ ಎಲ್ಲ ಕಾಲಮಾನದಲ್ಲೂ ನಾವು ನೋಡಿದಾಗಲೂ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಇವಾಗ ನಾವು ಗಾಳಿ, ನೀರು, ಆಹಾರ ಯಾವ ಥರ ಮುಖ್ಯ ಅಂತ ಹೇಳ್ತೀವೋ ಅದೇ ಥರನೇ ದುಡ್ಡು ಕೂಡ ಮುಖ್ಯ ಅಂತ ಹೇಳ್ತೀವಿ. ಯಾಕಂದರೆ ಎಲ್ಲವನ್ನು ಕೂಡ ನಾವು ಕೊಂಡುಕೊಳ್ಳೋದಕ್ಕೆ ಹಣ ಬೇಕೇ ಬೇಕು. ಎಷ್ಟು ನಾವು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿದ್ರೂ ಹಣ ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದೇ. ಹಣವನ್ನು ಗಳಿಸ್ಕೊಳ್ಳೋದಕ್ಕೆ ಮಾರ್ಗಗಳು ನಮಗೆ ಬೇಕಾಗುತ್ತೆ. ಆ ಮಾರ್ಗಗಳನ್ನು ಸೂಚಿಸೋದಕ್ಕೆ ಒಬ್ಬ ಮನುಷ್ಯನಿಗೆ ಕಡು ಬಡತನದಲ್ಲಿದ್ದರೂ ಕೂಡ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡು ಎಷ್ಟೋ ಜನ ಉತ್ತಮವಾದಂಥ ಜೀವನಕ್ಕೆ ಸುಧಾರಿಸ್ಕೊಂಡಿರುವಂಥವರು ಸಾಕಷ್ಟು ನಿದರ್ಶನಗಳಿದೆ. ಅದಕ್ಕೆ ನಂಬಿಕೆಯಿಂದ ನಾವು ಮಾಡುವಂಥ ಪರಿಹಾರಗಳು ನಮ್ಮನ್ನು ಕೈ ಹಿಡಿಯುತ್ತೆ. ಎಷ್ಟೋ ಜನಕ್ಕೆ ಎಲ್ಲ ದಾರಿಗಳು ಮುಚ್ಚೋಗಿದೆ, ಸಮಸ್ಯೆಗಳು ತುಂಬ ಇದೆ, ಕಷ್ಟಗಳು ಕಾಡ್ತಾ ಇದೆ. ಈ ರೀತಿ ಅಂದುಕೊಳ್ಳುವ ಸಂದರ್ಭದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಅದೃಷ್ಟ ಅನ್ನೋದು ಒಲ್ದು ಬಂತು ಅಂತ ಅದಕ್ಕೆ ಈ ಪರಿಹಾರಗಳು ನಮ್ಮ ಕೈ ಹಿಡಿಯುತ್ತೆ. ಇದಕ್ಕೆ ಏನೂ ಇಲ್ಲ, ತುಂಬ ಈಸಿಯಾಗೆ ನಮಗೆ ಈ ಗೋಮೂತ್ರ ತಗೊಳ್ಳಿ. ಎಷ್ಟು ಸುಲಭವಾಗಿರುತ್ತೆ. ಮುಕ್ಕೋಟಿ ದೇವತೆಗಳು ಕೂಡ ಗೋಮಾತೆಯಲ್ಲಿ ನೆಲೆಸಿರುವಂಥದ್ದು. ಅದು ವಿಶೇಷವಾಗಿ ಲಕ್ಷ್ಮೀದೇವಿ ನೆಲೆಸಿರುವಂಥದ್ದು. ಲಕ್ಷ್ಮೀದೇವಿಯನ್ನು ನಾವು ಒಲಿಸ್ಕೊಳ್ಬೇಕು ಅಂದರೆ ಸುಲಭ ಜಾಸ್ತಿ, ಆದರೆ ನಾವು ಭಕ್ತಿಯಿಂದ ಒಲಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ತಗೊಳ್ಳಿ. ಇದು ಪ್ರತಿಯೊಬ್ಬರಿಗೂ ಸಿಗುತ್ತೆ, ಅಂಗಡಿಗಳಲ್ಲೂ ಕೂಡ ನಮಗೆ ಸಿಗುತ್ತೆ. ಇದನ್ನು ಒಂದಷ್ಟು ನೀವು ತಗೊಂಡಿದ್ದೆ. ಇದಕ್ಕೆ ಕುಂಕುಮವನ್ನು ಹಾಕಬೇಕು ಸ್ನೇಹಿತರೆ. ಕುಂಕುಮ ಒಂದು ಶಕ್ತಿಯನ್ನೇ ಕೊಡುತ್ತೆ. ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ದೃಢ ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅಂದಾಗ ಅದಕ್ಕೆ ಒಂದು ಪ್ರೇರೇಪಣೆ ಅಂತ ಹೇಳಬಹುದು. ಕುಂಕುಮ ಒಂದು 1/4 ಸ್ಪೂನಷ್ಟು ಹಾಕ್ಕೊಳ್ಳಿ. ಹಾಗೆ ಯಾವುದೇ ಒಂದು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೂ, ಲಕ್ಷ್ಮೀ ದೇವಿಯನ್ನು ನಾವು ಒಲಿಸ್ಕೊಳ್ಬೇಕಂದ್ರೂ, ನಮ್ಮ ಮನೆಯಲ್ಲಿ ಇರುವಂಥ ಬಡತನವನ್ನು ಹೋಗಲಾಡಿಸ್ಬೇಕು ಅಂದರೆ
ನಮಗೆ ಧನಿಯಾ ಸಹಾಯ ಮಾಡುತ್ತೆ. ಅಷ್ಟು ಚಮತ್ಕಾರಿ ಇರುತ್ತೆ ಇದರಲ್ಲಿ. ಇದನ್ನು ಒಂದು ಚಿಕ್ಕ ಸ್ಪೂನಷ್ಟು ಹಾಕ್ಕೊಳ್ಳಿ. ಇದೆಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ನಮಗೆ ಅದೇ ಜಾಸ್ತಿ ಆಗುತ್ತೆ. ಇಷ್ಟನ್ನು ನಾವು ಹಾಕಿದ್ದೆ ಇದು ಚಮತ್ಕಾರಿ ನೀರಾಗುತ್ತೆ. ನೆನ್ಪಿಟ್ಕೊಳ್ಳಿ, ನಾವು ಸಂಜೆ ಒಂದು 6 ಗಂಟೆಯಿಂದ 7-10 ಒಳಗಡೆ ಮಾಡಿಕೊಂಡ್ರೆ ಸಾಕು. ಅದ್ರ ಮೇಲೆ ರಾತ್ರಿ ಆಗ್ತಾ ತುಳಸಿ ಗಿಡವನ್ನು ಮುಟ್ಟಬಾರ್ದು ಸ್ನೇಹಿತರೆ. ಎಷ್ಟೋ ಜನ ನಾವು ಪ್ರತಿನಿತ್ಯ ಪೂಜೆ ಮಾಡೋದಕ್ಕಾಗೋದಿಲ್ಲ, ಪ್ರತಿನಿತ್ಯ ದೀಪಾರಾಧನೆ ಮಾಡೋದಕ್ಕಾಗೋದಿಲ್ಲ ಅಂತ ಬೇಜಾರು ಮಾಡ್ಕೊಳ್ತೀರಲ್ವ. ಈ ರೀತಿಯ ಪರಿಹಾರ ಮಾಡಿಕೊಂಡ್ರೆ ಸಾಕು. ಹಾಗೂ ಪ್ರತಿನಿತ್ಯ ತುಳಸಿ ಗಿಡಕ್ಕೆ 1 ಚಂಬು ನೀರನ್ನು ಹಾಕಿಬಿಟ್ಟು ನಿಮ್ಮ ಕೆಲಸಗಳು ನೀವು ಮಾಡ್ಕೊಂಡು ನೋಡಿ. ಪೂಜೆ ಮಾಡಿದಷ್ಟು ಪುಣ್ಯ ಫಲ ನಿಮ್ಮದಾಗುತ್ತೆ, ನಿಮ್ಮ ಕೋರಿಕೆಗಳು ನೆರವೇರುತ್ತೆ. ತುಳಸಿ ಗಿಡ ತೋರಿಸ್ಕೊಡುತ್ತೆ ನಮ್ಮ ಅಭಿವೃದ್ಧಿ, ನಮಗೆ ಬರುವಂಥ ಸಂಪತ್ತು, ನಾವು ಒಳ್ಳೆಯ ದಿನಗಳನ್ನು ನೋಡ್ತೀವಿ, ನಾವು ಕೂಡ ಇನ್ನು ಚೆನ್ನಾಗಿ ಆಗ್ತೀವಿ ಅನ್ನೋದಕ್ಕೂ ಕೂಡ ತುಳಸಿ ಗಿಡ ತೋರಿಸ್ಕೊಡುತ್ತೆ. ಹಚ್ಚ ಹಸಿರಾಗಿರುತ್ತೆ. ಯಾವುದೇ ರೀತಿಯಾದಂಥ ಕೆಟ್ಟ ಶಕ್ತಿಗಳು ನಮ್ಮ ಮನೆ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ, ನಮ್ಮನ್ನು ಕಾಪಾಡುತ್ತೆ ಸ್ನೇಹಿತರೆ. ಅಷ್ಟೊಂದು ಶಕ್ತಿ ತುಂಬಿರುವಂಥ ತುಳಸಿ ಗಿಡಕ್ಕೆ ನಾವು ಈ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರಬೇಕು ಪ್ರತಿನಿತ್ಯ ಕೂಡ. ಯಾಕೆ ನಾವು ಒಂದು ಪೂಜೆ, ದೀಪಾರಾಧನೆ, ಪರಿಹಾರ, ಹೌದು, ಅದಕ್ಕೆಲ್ಲ ಒಂದು ಶಕ್ತಿ ಅನ್ನೋದು ಇರುತ್ತೆ. ಅವುಗಳನ್ನು ಮಾಡ್ಕೊಳ್ತಾ ಈ ಶಕ್ತಿಯಾದ ನೀರನ್ನು ನೀವು ಪ್ರೋಕ್ಷಣೆ ಮಾಡಬೇಕು. ತುಳಸಿ ಗಿಡಕ್ಕೆ ಸ್ವಲ್ಪ ಸ್ವಲ್ಪನೇ ಪ್ರೋಕ್ಷಣೆ ಮಾಡ್ತಾ ನಮ್ಮ ಮನೆಯಲ್ಲಿ ಇರುವಂಥ ಕೆಟ್ಟ ಶಕ್ತಿ, ನಕಾರಾತ್ಮಕ ಶಕ್ತಿ, ಸಾಲದ ಸಮಸ್ಯೆ, ಬಡತನ, ದರಿದ್ರ, ಕಣ್ಣೀರು ಎಲ್ಲವೂ ಹೋಗಬೇಕು. ನಾವು ಸ್ಥಿತಿವಂತರಾಗಬೇಕು, ಚೆನ್ನಾಗಾಗಬೇಕು. ಈ ರೀತಿ ಕೇಳ್ಕೊಳ್ಳಿ. ಈ ಪ್ರಾರ್ಥನೆ ಅನ್ನುವಂಥದ್ದು ಮುಖ್ಯವಾಗಿ ಮನಸ್ಸಿಂದ ನಾವು ಸಂಕಲ್ಪ ಮಾಡಿಕೊಂಡ್ರೆ ಆ ತಾಯಿ ನೆರವೇರಿಸ್ಕೊಡ್ತಾಳೆ. ಈ ಚಮತ್ಕಾರಿ ನೀರನ್ನು ಚೆಲ್ಲಿದಾಗ ನಮ್ಮ ಮನೆಯ ಸುತ್ತಮುತ್ತ ಕೂಡ ತುಂಬ ಒಂದು ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅದನ್ನೆಲ್ಲವೂ ಕೂಡ ದೂರ ತಳ್ಳುತ್ತೆ. ಕಷ್ಟಗಳನ್ನು ಮುಖ್ಯವಾಗಿ ಪರಿಹಾರ ಹುಡುಕೊಡುತ್ತೆ. ಮಾಡ್ಕೊಂಡು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಇಷ್ಟೇ ಸುಲಭವಾಗಿ. ಧನ್ಯವಾದಗಳು.